ಜೈಲಿನಲ್ಲೇ ದರ್ಶನ್ ಭೇಟಿಗೆ ಪ್ರಯತ್ನ. ದರ್ಶನ್ ಶಾಕಿಂಗ್ ರಿಯಾಕ್ಷನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಮಾತುಕತೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಜೈಲು ಸೇರಿದ ನಂತರ ಇಬ್ರು ಭೇಟಿಯಾಗಿಲ್ಲ. ಆದ್ರೆ ದರ್ಶನ್ ಅವರನ್ನ ಮಾತನಾಡಿಸಲು ಪವಿತ್ರ ಗೌಡ ತೀವ್ರವಾಗಿ ಹಂಬಲಿಸ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಇತ್ತೀಚೆಗೆ ಜೈಲಿಗೆ ಭೇಟಿ ನೀಡಿದ್ದ ಡಿಜಿಪಿ ಆಲೋಕ್ ಕುಮಾರ್ ಅವರ ಬಳಿಯೂ ಪವಿತ್ರ ಗೌಡ ಈ ಬಗ್ಗೆ ಮನವಿ ಮಾಡಿದ್ರು. ಕಾನೂನು ಚೌಕಟ್ಟಿನಲ್ಲಿ ಭೇಟಿಗೆ ಅವಕಾಶವಿದೆಯೇ ಎಂದು ಪರಿಶೀಲಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ರು. ಆದರೂ ದರ್ಶನ್ ಮಾತ್ರ ಪವಿತ್ರ ಗೌಡರನ್ನ ಭೇಟಿ ಮಾಡಲು ಕಿಂಚಿತ್ತೂ ಆಸಕ್ತಿ ತೋರಿಸ್ತಾ ಇಲ್ಲ ಎನ್ನಲಾಗಿದೆ. ತಮ್ಮನ್ನ ನೋಡಲು ಬರುವವರ ಬಳಿ ದರ್ಶನ್ ಕೇವಲ ಕಾನೂನು ಹೋರಾಟದ ಬಗ್ಗೆ ಮಾತ್ರ ಚರ್ಚಿಸ್ತಾ ಇದ್ದು ವೈಯಕ್ತಿಕ ವಿಚಾರಗಳಿಂದ ದೂರ ಉಳಿದಿದ್ದಾರೆ. ಮತ್ತೊಂದೆಡೆ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಚುರುಕುಗೊಂಡಿದೆ. ಈಗಾಗಲೇ ಮೃತರ ಪೋಷಕರ ವಿಚಾರಣೆ ಮುಗಿದಿದ್ದು ಮುಂದಿನ ದಿನಗಳಲ್ಲಿ ನೂರಾರು ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಬೆಂಬಲ ಕೋರಿ ಪವಿತ್ರ ಗೌಡ ಪ್ರಯತ್ನಿಸ್ತಾ ಇದ್ರೂ ನಟನ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಈ ಹಿಂದೆಯೇ ಮತ್ತೆ ಪವಿತ್ರ ಗೌಡ ಜೊತೆ ಸಂಪರ್ಕ ಬೆಳೆಸಬಾರದು ಅನ್ನುವ ಕಂಡೀಷನ್ ಹಾಕಿದ್ದು ಆ ನಂತರವೇ ದರ್ಶನ್ ಪರವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಅನ್ನೋದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ.